ಆದ್ರೂ ಕೆಲವೊಂದು ಇದು ವಿಡಿಯೋಗಳು ನೋಡಿದೀನಲ್ಲ, ಈ ರೋಡ್ ಮುಕ್ಕರ್ಕೊಂಡು ಕಷ್ಟಪಟ್ಕೊಂಡು ಬಿದ್ದು ಎದ್ದು ಹತ್ತಿಸ್ತಾರಪ್ಪ. ಏನು ಅಂತ ನನಗೆ ಗೊತ್ತಿಲ್ಲ, ಅಂತ ಏನ್ ಕಷ್ಟ ಏನಿದೆ ಇದ್ರಲ್ಲಿ ಅಂತ. ಹಾ ಯೋ ಗುರು, ಹತ್ಸೋದನ್ನೇ ನೋಡಿರೋದು ಗುರು ನಾನು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಶೋಕ್ ಆರಾಧ್ಯ. ಇವತ್ತು ನಾನ್ ಚಾಯ್ಸ್ ಮಾಡಿರೋ ಆಫ್ ರೋಡ್ ಬಂದು ಶ್ರೀ ಗಂಗಾದೇಶ್ವರ ಬೆಟ್ಟ ಅಂತ. ಆಲ್ಮೋಸ್ಟ್ ಇದೆಲ್ಲರೂ ಹೋಗಿ ಬಂದಿರೋ ಬೆಟ್ಟನೇ, ಬಟ್ ಇದು ನಾನ್ ಸ್ಟಾರ್ಟ್ ಮಾಡ್ದಾಗಿಂದ ಯಾವತ್ತೂ ಹೋಗಿರ್ಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ಬಂದೆ. ನಾನು ಪ್ರತಿ ಸತಿ ವಿಡಿಯೋದಲ್ಲೂ ಮಧ್ಯಾಹ್ನ ಉರಿಯೋ ಬಿಸಿಲಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ದೆ. ಎಲ್ರು ಹೇಳೋರು ಆ ಬಿಸಿಲಲ್ಲಿ ಹೋಗ್ತಿಲ್ಲಪ್ಪ, ಏನ್ ಕಾಣಿಸುತ್ತೆ ನಿಂಗೆ ವಿಡಿಯೋಲಿ, ಬರೀ ನೀನ್ ಬರೋ ಅಂತ ಗಾಡಿಲಿ ಹೋಗ್ತಾ ಬರೋ ಅಂತ ಬರ್ಚೋ ಗಾಡಿಲಿ, ಬಟ್ ನಮ್ಗೇನು ಕಾಣಲ್ಲ ಅಂತ. ಅದಕ್ಕೋಸ್ಕರನೇ ಇವತ್ತು ಸಂಜೆ ಮೇಲೆ ಒಳ್ಳೆ ಸನ್ಸೆಟ್ ತೋರ್ಸೋಣ ಅನ್ಬಿಟ್ಟು ಸಂಜೆ ಮೇಲೆ ಬರ್ತಾ ಇದೀನಿ ವಿಡಿಯೋ ಮಾಡೋಕ್ಕೋಸ್ಕರ. ಬನ್ನಿ, ಅದು ಹೆಂಗಿದ್ಯೋ ಏನೋ ಗೊತ್ತಿಲ್ಲ. ಬೆಟ್ಟದ ಸ್ಟಾರ್ಟಿಂಗ್ ಯಾವುದು ಹುಡ್ಕೋಣ ಸ್ಟಾರ್ಟಿಂಗ್ನು. ಬಟ್ ಇದೇ ರೋಡ್ ಬೆಟ್ಟಕ್ಕೆ ಅಂತ ಬೋರ್ಡ್ ಹಾಕಿದ್ರು, ಎಲ್ಲ ನೋಡ್ಕೊಂಡೆ ಬಂದಿದ್ದೀನಿ. ಆಮೇಲೆ ಇನ್ನೊಂದು ಅಂದ್ರೆ ಜನ ಬೇರೆ ಎದುರಿಸ್ಬಿಡದ ನನ್ಗೆ ಇಲ್ಲಿಗ. ಒಂಟಿ ಆನೆ ಇದೆಯಪ್ಪ, ಬೇಗ ಹೋಗಿ ಬೇಗ ಬಂದ್ಬಿಡು, ಲೇಟ್ ಮಾಡಕ್ ಹೋಗ್ಬೇಡ ಅಂತ ಅಂದ್ರು. ಆನೆ ಅಂತಾರೆ, ಇದು ಒಂಟಿ ಸಲಗ ಅಂತಾರೆ, ಭಯ ಆಗ್ತೈತೆ. ಇದೇ ಬೆಟ್ಟಕ್ಕೆ ಹೋಗೋದು, ಬೆಟ್ಟ ಸ್ಟಾರ್ಟಿಂಗು. ಇವತ್ತು ಸೋಲೋ ರೈಡಿಂಗ್ ಇಲ್ಲ, ಅದಕ್ಕೋಸ್ಕರ ಟೈಮ್ ನೋಡಿ ಹಚ್ಚಕ್ ಆಗ್ತಾ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಆ ತರ ಕ್ಯೂರಿಯಾಸಿಟಿ ಇದ್ದವರು ಎಷ್ಟು ಗಂಟೆಗೆ ಮುಗಿಸ್ತೀನಿ ಅನ್ನೋದನ್ನ. ಬಟ್ ಡಬಲ್ಸ್ ಇರೋದ್ರಿಂದ ಆ ತರ ಏನು ಸಾಹಸ ಕೈಯಾಗ ಆಗ್ತಾ ಇಲ್ಲ ಇವತ್ತು. ಆಮೇಲೆ ಇನ್ನೊಂದು, ಓದ್ಸತಿ ನೀವೇ ನೋಡಿದ್ರಿ ಅಚ್ಚುಲೆ ಬೆಟ್ಟದಲ್ಲಿ ಸೋಲೋ ರೈಡ್ ಹೋದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನ್ ಟೈಮ್ ನೋಡಿ ಹೊಡಿಬೇಕಾಗೋ ಟೈಮಲ್ಲಿ ಬಿದ್ದು ಏನಿತ್ತು ಗಾಡಿ ಫುಲ್ ಡಮಾರ್ ಆಗೋಗಿತ್ತು. ಗಾಡಿ ಬರಕ್ಕೆ ಒಂದ್ ವಾರ ಆಯ್ತು, ಅದಕ್ಕೋಸ್ಕರ ಒಂದ್ ವಾರದಿಂದ ಯಾವ್ದು ವಿಡಿಯೋ ಮಾಡಕ್ಕೂ ಆಗಿರ್ಲಿಲ್ಲ, ಬರಕ್ಕೂ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಬಾಣ. ನಿನ್ನೆ ಬಂದಿದ್ ಗಾಡಿ, ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಿ ತುಂಬಾ ದಿವಸ ಆಗಿತ್ತು, ನಮಗೂ ಅಪ್ಲೋಡ್ ಮಾಡಿ ತುಂಬಾ ದಿವಸ ಆಗೋಗಿತ್ತಲ್ಲ, ಅದಕ್ಕೋಸ್ಕರ ಬಂದೆ ಇವತ್ತು. ಇದು ಸರಿಯಾಗಿದೆ ಗುರು, ನಾನು ಅನ್ಕೊಂಡಿದ್ದೆ ಏನಜಿತಾ, ನಾವ್ ಅನ್ಕೊಂಡಂಗೆ ಮಾಮೂಲಿ ಇರುತ್ತೆ ಬೆಟ್ಟ, ಏನಂತ ಆಫ್ ರೋಡ್ ಇರಲ್ಲ ಅನ್ಕೊಂಡು. ಇದು ಪರವಾಗಿಲ್ಲ, ಒಳ್ಳೆ ಸ್ಲಿಪ್ಪರಿ ಆಗಿ ಇದೆ ಬೆಟ್ಟ. ಇದನ್ನು ನೋಡು, ಚೂರ್ ಬಿಟ್ರು ಸರಿಯಾಗಿ ಎಳಿತದೆ ಟೈರ್. ಇದಕ್ಕೆ ಫಸ್ಟ್ ಸೆಕೆಂಡ್ ಅಲ್ಲೇ ಹತ್ತಿಸ್ಬೇಕು ಇದನ್ನು ನಾನು. ಬಾಬಾ ಬಾಬಾ, ಸೆಕೆಂಡ್ ಅಲ್ಲಿ ಎಲ್ಲ ಸೆಕೆಂಡ್ ಅಲ್ಲಿ ಎಳಿಯುತ್ತೆ, ಪರವಾಗಿಲ್ಲ. ಅವಣ್ಣ ಬೇರೆ ಒಂಟಿ ಆನೆ ಅಂತ ಬೇರೆ ಎದುರಿಸ್ಬಿಟ್ಟು ಕಳ್ಸ್ಬಿಟ್ರಲ್ಲೋ. ಹಾ ಅದಿತ ಈ ಸತಿ ಬಿದ್ರೆ ನೀನು ಬೀಳ್ತ ನನ್ನ ಜೊತೆ. ಹಾ ಈ ಸತಿ ಬಿದ್ರೆ ನೀನು ಬೀಳ್ತ ನನ್ನ ಜೊತೆ. ಭಾರಿ ಇದೆ ಗುರು ಬೆಟ್ಟ. ಡಬಲ್ಸ್ ಎಲ್ಲ ಜಂಪ್ ಹೊಡಿತಾನ ನಮ್ಮ ಅಶ್ವ. ಓಹೋ, ನಿನ್ನೆ ತಾನೇ ಗ್ಯಾರೇಜ್ ಇಂದ ಬಂದಿದ್ದ. ಆನೆ ಬಂದ್ರೆ ನಾನ್ ಇಲ್ಲೇ ತಿರ್ಗಿಸ್ಕೊಂಡು ಓಡ್ಬಿಡ್ತೀನಿ ಗಾಡಿನ ಬಿಟ್ಟು. ಏನದಿತ್ತಾ, ಆನೆಗೆ ಹೇಳ್ಬಿಡ್ತೀನಿ, ನನ್ಗೆ ನನ್ ಗಾಡಿಗೆ ಏನು ಹೋಗ್ಬಿಡ ಆನೆ, ಅದ್ರ ಬದ್ಲಾಗಿ ಇವ್ನ ಕೊಡ್ತೀನಿ, ನೀನ್ ಬೆಂಕೆರೆಕ್ಕೆ ಇಟ್ಕೊಂಡ್ಬಿಡಿವನ್ನ ಅಂತ. ಗುರು ಡಬಲ್ಸ್ ಅಲ್ಲಿ ಒಳ್ಳೆ ಜಂಪ್ ಹೊಡಿತದೆ ಗುರು ನನ್ ಗಾಡಿ ಅಲ್ವಾ. ಏನು ಓ ಹಾ ಬಟ್ ಅಂದ್ರೆ ಏನಂದ್ರೆ ಇದು ರೋಡ್ ಚೆನ್ನಾಗೈತೆ ಸರಿ. ಆದ್ರೂ ಈ ಇಷ್ಟೊಂದು ತಪ್ಪಾಗಿ ಹಂಸ್ತರ ಯಾಕೆ ಮಾಡೋರೆ ಅಂತ ಗೊತ್ತಾಗಿಲ್ಲ. ಕಾರ್ಗಿರ್ ಬರಬಾರ್ದು ಅಂತ. ಆದ್ರೂ ಕೆಲವೊಂದು ಇದು ವಿಡಿಯೋಗಳು ನೋಡಿದೀನಲ್ಲ,
ಈ ರೋಡ್ ನಾವು ಮುಕ್ಕರ್ಕೊಂಡು ಕಷ್ಟ ಪಟ್ಕೊಂಡು ಬಿದ್ದು ಎದ್ದು ಹತ್ತಿಸ್ತಾರಪ್ಪ. ಏನು ಅಂತ ನನಗೆ ಗೊತ್ತಿಲ್ಲ ಅಂತ, ಏನ್ ಕಷ್ಟ ಏನಿದೆ ಇದ್ರಲ್ಲಿ ಅಂತ. ಹಾ ಯಾ ಗುರು ಹತ್ಸೋದನ್ನೇ ನೋಡಿರೋದು ಗುರು ನಾನು. ಯಾಕೆ ಸೆಕೆಂಡ್ ಗೇರ್ ಬಿಡೋ ಟೈಮಲ್ಲಿ ನ್ಯೂಟ್ರಲ್ ಎಲ್ಲ ಆಗ್ತಾ ಇದೆ ಗಾಡಿ, ಹಿಂಗಲ್ಲ ಹಿಂಗೆ. ಅದು ಆಮೇಲೆ ಬರೋಣ ಬಾ ನೋಡೋಣ ಅದೇನು. ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹಿಂಗೆ ಇರೋದು. ಬಾ ಬಾ ಬಾ. ಹೌದು ಕಚ್ಕೊಂತದ ಟೈರು. ಹಾ ಹಾ, ನನಗೆ ಕರೆಕ್ಟ್ ಆಗಿದ್ರೆ ಒಂದ್ ಲೆವೆಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಹೊಡಿತಾ ಇರ್ತೀನಿ. ಹ್ಮ್ ಹ್ಮ್ ನಾನ್ ಸೋಲೋ ಆಗಿದ್ರೆ ಇದನ್ನ ತಲೆನೇ ಕೆಡ್ಸ್ಕೊತಿರಲ್ಲ, ಆರಾಮಾಗಿ ಹತ್ತಿಸ್ತಾ ಇದ್ದೆ. ಇಳಿ ಹೇಳ್ತೀನಿ, ಡಬಲ್ಸ್ ಅಲ್ಲಿ ಕಷ್ಟ. ಹೇಳಿ, ಇದೊಂದು ಕರ್ವಿಂಗ್ ನಡ್ಕೊಂಬ ಗೊತ್ತಾ ಡಬಲ್ಸ್ ಅಲ್ಲಿ. ಹ್ಮ್ ಇದೊಂದು ಪಾಯಿಂಟ್ ನನಗೆ ಸ್ವಲ್ಪ ಹಾರ್ಡ್ ಅನ್ಸಿದಷ್ಟೇ. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಆರಾಮಾಗಿ ನೀರ್ ಕುಡ್ದಂಗ ಅನ್ಸುತ್ತೆ. ಓ ಬಾ, ಇನ್ನು ಆ ಕಡೆನಾ ಈ ಕಡೆನಾ? ಇನ್ನು ಹಿಂಗಿದೆ ಗುರು ರೂಟು, ನಾನು ಇಷ್ಟೇ ಅನ್ಕೊಂಡ್ಬಿಟ್ಟಿದ್ದೆ. ಓ ಸಾಕಾಗಿದೆ ಗುರು, ಸಂಜೆ ಮೇಲೆ ಒಳ್ಳೆ ಸನ್ಸೆಟ್. ಬಾ ಏ ಗುರು ಭಾರಿ ಆಗಿದೆ ಗುರು, ಸಂಜೆ ಹೊತ್ತು ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ವಾವ್ ನೋಡ್ರಿ, ಕೊನೆಗೂ ಗಂಗಾದೇಶ್ವರ ಗುಡಿ ಬೆಟ್ಟನ ಹಚ್ಚಿದಾಯ್ತು. ಬಟ್ ಬೆಟ್ಟ ಹತ್ತಿಸ್ತೇವೆ, ಬಟ್ ಏನ್ ಬೇಜಾರಿದೆ ಅಂದ್ರೆ ನನ್ಗೆ ಇವತ್ತು ಪ್ರತಿ ಸಲನು ಬೆಟ್ಟನ ಟೈಮಿಂಗ್ ನೋಡ್ಕೊಂಡು ಹತ್ತಿಸ್ಬಿಟ್ಟು ತೋರಿಸ್ತಾ ಇದೆ. ಬಟ್ ಆದ್ರೆ ಇವತ್ತು ಸೋಲೋ ಬರ್ಲಿಲ್ಲ, ಡಬಲ್ಸ್ ಬಂದಿದೆ. ನನ್ನ ಫ್ರೆಂಡ್ ಒಬ್ಬ ಕರ್ಕೊಂಡು ಬಂದಿದೆ, ಅದರಿಂದ ಟೈಮ್ ನೋಡ್ತೀರ ಡಬಲ್ಸ್ ಕುಣಿಸ್ಕೊಂಡು ಹಚ್ಚಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಆದರೆ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಂತೂ ಪಕ್ಕಾ ಟೈಮ್ ನೋಡ್ಕೊಂಡೆ ಏನಿದೆ ಆಫ್ ರೋಡ್ ವಿಡಿಯೋ, ಎಷ್ಟು ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದೆ, ಎಷ್ಟು ನಿಮಿಷಕ್ಕೆ ಮುಗಿಸ್ದೆ, ಅದೆಲ್ಲ ಕಂಪ್ಲೀಟ್ ಆಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಇಳಿಸೋ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಅಬ್ಬಾ, ಈಗ ಇಲ್ಲಿಂದ ಹೊರಡುವ ಸಮಯ. ಡಬಲ್ಸ್ ಬೇರೆ ಇವಾಗ. ಅದಿತಾ, ನೀನ್ ಇಲ್ಲೊಂದು ಕೆಲವು ಕ್ಷಣಗಳು ಉಳಿಬೇಕಾಗಿ ಬರ್ಬೋದು. ಗಾಡಿನ ನ್ಯೂಟ್ರಲ್ಗೆ ಹಾಕ್ಬೋಣ. ಹಾ, ಗೇರಲ್ಲಿ ಇರಲಿ, ಕಂಟ್ರೋಲ್ ಸಿಗಲ್ಲ. ಇದನ್ನ ಹಚ್ಚೋದು ಈಸಿ, ಈ ತರ ಮಳ್ಳು ಇರುತ್ತೆ ನೋಡು, ಇಳಿಸೋದಿದೆಯಲ್ಲ ಬೊಲ್ಲೆ ಕಷ್ಟ ಆಗೋರು. ಮುಂಚೂರು ಹಿಂದೆ ಕೂತ್ಕೊ. ನೋಡಿ ಈ ತರ ಮಣ್ಣು ಇಲ್ಲೇ ಸ್ಕಿಡ್ ಆಗೋದು ನಮ್ಗೆ. ನೋಡಿ ಮಣ್ಣಲ್ಲೇ ವೀಲು. ಕೂತ್ಕೋ ಇಳಿಬೇಡ, ಕೂತ್ಕೋ. ಹಾ, ತುಂಬಾ ಜಾಸ್ತಿ
ಸಾಫ್ಟ್ ಮಣ್ಣಿದು ಸ್ಕಿಟ್ ಆಗುತ್ತೆ ಜಾಸ್ತಿ. ಹ್ಮ್ ಹಾ, ಈ ತರ ಜಾಸ್ತಿ ಕರು ಕಡೆನಾ ಗಟ್ಟಿ ಎಲ್ಲಿ ಮಣ್ಣಿರುತ್ತೋ ಅಲ್ಲಿ ಜಾಸ್ತಿ ಬಿಡ್ಬೇಕು ಗಾಡಿನ. ನೋಡ್ ಹಚ್ಬೇಕಾದ್ರೆ ಹೆಂಗ್ ಹೊಡ್ಕೊಂಡ್ ಮುಂದೆ ಬರ್ರ ಅಂತ. ಹಾ, ನನಗ್ ಮೊದ್ಲೇ ಈ ತರ ನೈಸ್ ಮಣ್ಣು ಅಂದ್ರೆ ಭಯ. ಇದು ನೋಡ್ರೆ ಜಾಸ್ತಿ ನೈಸ್ ಮಣ್ಣೆ ಐತೆ. ಅವ ಇಲ್ಲೇನೋ ಐತೆ ಅನ್ಕೊಂಡ್ ಹೋದ್ವಲ್ಲ ನಾವು, ಆಮೇಲೆ ಬರೋಣ ಅಂತ. ಇಲ್ಲಿ ಏನಿಲ್ಲ. ಇಲ್ಲಿ ಇದು ಅಡಿಗೆ ಮಾಡಕ್ಕೆ ಕಣೋ ಅಜಿತ. ಅಲ್ಲಿ ಮೇಲೆ ಫಂಕ್ಷನ್ ಗಿಂಕ್ಷನ್ ಮಾಡ್ತಾರಲ್ಲ, ಅವಾಗ ಇಲ್ಲಿ ಅಡಿಗೆ ಮಾಡಕ್ಕೆ ಅದಕ್ಕೆ ಇದಕ್ಕೆ ಜಾಗ. ಹಾ, ಅಲ್ಲಿ ಒಲೆ ಎಲ್ಲ ಇಟ್ಟಿದಾರ ನೋಡು, ಅದಕ್ಕೆ ಜಾಗ ಇದೆ. ಇಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾರ ಸಿಹಿ ಅಂತ. ಇಲ್ಲೇನೋ ಐತೆ, ಸೇಮ್ ಅದೇ ಅಡಿಗೆ ಮಾಡಕ್ಕೆ ಅಂತಾನೆ. ಯಾರು ಚಪ್ಪಲಿ ಗಿಪ್ಲಿ ಎಲ್ಲ ಬಿಟ್ಟೋಗ್ಬಿಟ್ಟಾರೆ. ಒಂಟಿ ಚಪ್ಪಲಿ ಇನ್ನೊಂದಲ್ಲಿ, ಇನ್ನೊಂದ್ ಆಗಿರ ನಿನ್ಗಾರ ಕೊಡಿಸ್ತಾ ಇದ್ದೆ. ನಾವು ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಿತ್ತು, ಬಟ್ ಏನಂದ್ರೆ ಅಲ್ಲಿ ಅಂಕಲ್ ಬೇರೆ ಒಂಟಿ ಆನೆ ಇದೆ ಅಂತ ಬೇರೆ ಎದುರಿಸ್ಬಿಟ್ರಲ್ಲ ಅಲ್ವಾ. ಆನೆ ಕೈಗೆ ಸಿಕ್ಕದೇನಿಲ್ಲ, ಒಂದೇ ಸತಿ ತುಳಿದು ಬಿಡ್ತದೆ ಗಾಡಿನ ಹಂಗೆ ಪಾಟಕ್ಕಂತ. ಓಹೋ, ಈ ತರ ಗಟ್ಟಿ ಮಣ್ಣಿದೆ, ಏನು ತಲೆ ಕೆಡ್ಸ್ಕೊಳ್ಬೇಕು, ಆರಾಮಾಗಿ ಹೊಡಿತೀನಿ ನಾನು. ಏನ ಅಜಿತಾ, ಪುಡಿ ಅಲ್ಲ ನೋಡಿ, ಇಲ್ಲೈತೆ ನೋಡಿ ಈ ತರ ಮಳ್ಳು. ಈ ತರ ಸಾಫ್ಟ್ ಮಳ್ಳಿದ್ರೆ ಗಾಡಿ ಚಕ್ರ ಏನಾಗುತ್ತೆ, ಎಳಾಡುತ್ತೆ, ಅವಾಗ್ಲೇ ಬೀಳೋದು. ನೋಡಿ ಈ ತರ ಗಟ್ಟಿ ಮಣ್ಣಿದ್ರೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಬಿಡ, ಆರಾಮ ಹೊಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಬೇರೆ ಬೆಟ್ಟ ಹಚ್ತೀನಿ ನೋಡಿದ್ದೀನಲ್ಲ, ಎಲ್ಲ ಶಾರ್ಟ್ ಆಗಿರ್ತದೆ ಬೆಟ್ಟಗಳು, ಬಟ್ ಇದು ಸ್ವಲ್ಪ ಲೆಂತಿ ಆಗೈತೆ, ದೊಡ್ಡದಾಗೈತೆ, ಲಾಂಗ್ ಡಿಸ್ಟೆನ್ಸ್. ಈಗ ಭಾನುವಾರದೊತ್ತು ಜನ ಜಾಸ್ತಿ ಅಂತೆ, ಅವನ್ನ ಹೇಳಿಲ್ವಾ? ಒಂದೊಂದ್ ಬೈಕಲ್ಲಿ ಬರಲ್ಲ, ಬಂದ್ರೆ 10-20 ಬೈಕಲ್ಲಿ ಬರ್ತಾರಪ್ಪ ಅಂತ. ಭಾನುವಾರ ಹೇಳಿದ್ರಲ್ಲ ಅವಣ್ಣ, ಬೆಳಗ್ಗೆನೆ ಬಂದ್ಬಿಡ್ತಾರಪ್ಪ ಇಲ್ಲಿ ಅಂತ. ಎಲ್ಲಾರು ಮಾಡ್ಬಿಟ್ಟಿದ್ರು, ನಾನ್ ಮಾಡ್ತಾ ಇದ್ದೀನಿ ಲಾಸ್ಟ್. ಇಳಿದ್ಬಿಟ್ವಾ? ನಂಗೆ ಆದ್ರೂ ಒಂದು ಡೌಟು, ಅಷ್ಟು ಗಾಡಿಗಳು ಬಂದ್ರೆ, ಅಕಸ್ಮಾತ್ ಕಾರ್ ಎಲ್ಲ ಬಂದ್ರೆ ಹೊಡಿಯಲ್ವ ಹಂಸ್ಗಳು ಅಂತ. ಅಷ್ಟು ದಪ್ಪ ದಿಂಬೆ ಇದಾಕೋರ್ ನೋಡು, ಇದಕ್ಕೇನಂತಾರ? ದಿಣ್ಣೆ ಅಂತಾರ, ದಿಬ್ಬೆ ಅಂತಾರ? ತಾರೆಲ್ಲ ಆರಾಮಾಗಿ ಬಂದ್ಬಿಡುತ್ತೆ, ತಾರು ಜೀಪು. ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋ ಕಾರ್ಗೆ ಆಗಲ್ಲ, ಜಾಸ್ತಿ ಇರೋ ಕಾರ್ ಬಂದ್ಬಿಡುತ್ತೆ ನೋಡು ಈ ತರ. ಅಪ್ಪ, ಇಲ್ಲಿ ಯಾರು ಕೂಡ ಫಾಸ್ಟ್ ಆಗಿ ಹೋಗ್ತಾರೆ. ನಂಗೆ ಇದೆ ಇಲ್ಲಿ ಬಿದ್ದೋಗ್ಬಿಡ್ತೀನಿ ನಾನು, ಇಂಥ ಜಾಗದಲ್ಲಿ ಬಿದ್ದೋಗ್ಬಿಡ್ತೀನಿ, ತಬಾರ್ ಅಂತ ಬಿದ್ದೋಗ್ಬಿಡ್ತೀನಿ ನೋಡಿ. ಎಲ್ಲಿ ತರ ಸಾಫ್ಟ್ ಮಣ್ಣು ಇರುತ್ತೋ ಇಂಥ ಕಡೆ ತಬಾರ್ ಅಂತ ಬಿದ್ದೋಗ್ಬಿಡ್ತೀನಿ ನಾನು. ಆದ್ರೂ ನಂಗೆ ಅಪ್ಪ, ನಾನು ಸಿಂಗಲ್ಸ್ ಇದ್ರೆ ನಾನು ಆಟ ಆಡ್ತೀನಿ ನಾನು. ಏನಂತ ಎಂತಾನೇ ಆಗಲಿ ಗುರು, ಸಾಫ್ಟ್ ಮಣ್ಣಲ್ಲಿ ಸ್ಕಿಡ್ ಆಗಿ ಆಗುತ್ತೆ, ಗಾಡಿ ಕಂಟ್ರೋಲ್ ಸಿಗಲ್ಲ. ಹಂಸ್ ಮಾಡಿದ್ರೆ ಏನು ಆಡ್ಬಿಡ್ತದೆ ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ. ಅವತ್ ನೀನ್ ಇರ್ಬೇಕಿತ್ತು ಅಚುಲೆ ಬೆಟ್ಟದಲ್ಲಿ, ಕಂಟ್ರೋಲ್ ಸಿಕ್ತಿರ ಒಟ್ನಲ್ಲಿ ಸ್ಪೀಡಲ್ಲಿ ಇದೆ ಬಿಡ ಅವತ್ ನಾನು.
ನೋಡು 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 ನಂಗೆ ಈ ತರಾನೇ ನಂಗೆ ಸಾಫ್ಟ್ ಮಣ್ಣೆ ಭಯ ನನಗೆ. ಅಷ್ಟೇ ಇಳಿದ್ಬಿಟ್ಟಿವೆ ಕಣ ಅಜಿತ, ಮುಗೀತು. ಆಲ್ಮೋಸ್ಟ್ ಬಂದ್ಬಿಟ್ಟು ಚೆನ್ನಾಗಿ ಇಳಿಸ್ಕೊಂಡು ಎಲ್ಲೂ ಬೀಳಲಿಲ್ಲ, ಎಲ್ಲೂ ಹೇಳಲಿಲ್ಲ, ಆರಾಮಾಗೆ ಪೀಸಾಗಿ ಬಂದು ಮತ್ತೆ ಕರ್ನಾಟಕ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಬಾಯ್ ಬಾಯ್.